ಗುಜರಾತ್ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಬರೀ ದಾಖಲೆಗಳು, ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ. ಇದೇ ರೀತಿಯಾಗಿ ಬರೀ ದಾಖಲೆಗಳೇ ವಿಡಿಯೋವನ್ನೇ ನಾನು ಪ್ರತಿ ಸಲನೂ ಮಾಡ್ತೀನಿ ಸ್ನೇಹಿತರೆ. ಹೈಲೈಟ್ಸನ್ನು ಒಟ್ಟು ಮಾಡೋದೇ ಇಲ್ಲ ಸ್ನೇಹಿತರೆ. ದಯಮಾಡಿ ಸಾಧ್ಯ ಆದರೆ ಹೋಗಿ ನೋಡಿ, ಪ್ರತಿ ಮ್ಯಾಚದ್ದು ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಗುಜರಾತ್ ಟೈಟನ್ಸ್ಗೆ ಅತಿ ದೊಡ್ಡ ವಿನ್ ಮಾರ್ಜಿನನ್ನು ನೋಡೋದಾದ್ರೆ ಸ್ನೇಹಿತರೆ, ಇದು ನಿನ್ನೆ ನಡೆದ ಪಂದ್ಯದ್ದು 3ನೇ ವಿನ್ ಮಾರ್ಜಿನ್ ಆಗುತ್ತೆ, ಅತಿ ದೊಡ್ಡದ್ದು. ಯಾಕಪ್ಪ ಅಂದರೆ ಇದು 58 ರನ್ಗಳಿಂದ ಗೆದ್ದಾರಲ್ಲ, ಅದು ಅದೇ ರೀತಿಯಾಗಿ ಇದು 3ನೇ ನಂಬರ್ ಬರುತ್ತೆ. ಮೊದಲನೇದಾಗಿ MI ವಿರುದ್ಧ 2023ರಲ್ಲಿ 62 ರನ್ನಿಂದ ಗೆದ್ದಿತ್ತು ಸ್ನೇಹಿತರೆ. ಅದು ಆದ ನಂತರ 2022ರಲ್ಲಿ ಅದು ಕೂಡ 62 ರನ್ನಿಂದ LSG ವಿರುದ್ಧ ಗೆದ್ದಿತ್ತು. ಇದೀಗ RR ವಿರುದ್ಧ 58 ರನ್ಗಳಿಂದ ಗೆದ್ದು ಹೋಗೈತಿ ಸ್ನೇಹಿತರೆ. ಅದು ಆದ ನಂತರ ಏನು GT ಮತ್ತು RR ನಡುವಿನ ಪಂದ್ಯದಲ್ಲಿ ಸ್ನೇಹಿತರೆ ಟೋಟಲಾಗಿ 7 ಮ್ಯಾಚ್ಗಳು ನಡೆದವು. 7ರಲ್ಲಿ 6 ಮ್ಯಾಚ್ಗಳನ್ನು ನಮ್ಮ GT ಗೆದ್ದು ಬಿಗೈತಿ ಅಂತಲೇ ಹೇಳ್ಬೋದು. ಯಾವ ರೀತಿ GT ಡಾಮಿನೇಟ್ ಮಾಡಿದ್ದು ನೋಡಿ ಸ್ನೇಹಿತರೆ. ಅದು ಆದ ನಂತರ IPL ಇತಿಹಾಸದಲ್ಲಿ 30 ಇನ್ನಿಂಗ್ಸ್ಗಳನ್ನು ಆಡಿ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದರ ಪಟ್ಟಿಯನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ನಮ್ಮ ಸಾಯಿ ಸುದರ್ಶನ್ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ. ಮೊದಲನೇದವರು ನೆಕ್ಸ್ಟ್ ಯಾರು ಅಂತ ನೋಡ್ಕೊಂಡು ಹೋಗೋದಾದ್ರೆ ಮೊದಲನೇದಾಗಿ 1ನೇ ನಂಬರ್ ಬರ್ತಾರೆ ಸ್ನೇಹಿತರೆ, ಶೌನ್ ಶರ್ಮಾ ಅಂತ ಹೇಳ್ಕೊಂಡು. ಇವರು 1338 ರನ್ಗಳನ್ನ ಕಲೆ ಹಾಕಿದ್ರು 30 ಇನ್ನಿಂಗ್ಸ್ಗಳಲ್ಲಿ. ಅದು ಆದ ನಂತರ ಇದೀಗ 2ನೇ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಅವರು ಬರ್ತಾರೆ. ಇವರು 1307 ರನ್ಗಳನ್ನ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು 3ನೇದವರು ನಮ್ಮ ಕ್ರಿಸ್ ಗೇಲ್ ಅವರು 1141 ರನ್ಗಳನ್ನ ಕಲೆ ಹಾಕಿದ್ರು 30 ಇನ್ನಿಂಗ್ಸ್ಗಳಲ್ಲಿ ಕೇವಲ. ಇನ್ನು ಸಾಯಿ ಸುದರ್ಶನ್ ಅವರು ಬ್ಯಾಟ್ ಬಗ್ಗೆ ನೋಡಿದಾರೆ ಸ್ನೇಹಿತರೆ, ಇದೀಗ ಯಾವುದೇ ರೀತಿಯಾದಂತಹ ಪ್ಲೇಯರ್ ಕೂಡ ಇವರ ಸಾಧನೆಯನ್ನು ಸರಿಗಟ್ಟೋಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ಇವರು ಲಾಸ್ಟ್ ಏನು 30 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ನೋಡಿ, 30 ಇನ್ನಿಂಗ್ಸ್ ಕೇವಲ 2 ಸಾಲಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ. ಅದು ಆದ ನಂತರ ಎಲ್ಲವೂ ಡಬಲ್ ಡಿಜಿಟ್ಗೆ ಸ್ನೇಹಿತರೆ. ಕೇವಲ 30 ಇನ್ನಿಂಗ್ಸ್ಗಳಲ್ಲಿ 2 ಸಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ ನೋಡಿ. ಯಾವ ರೀತಿ ಇವರು ಬ್ಯಾಟಿಂಗ್ನ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ದಾರೆ. ಅದು ಆದ ನಂತರ ಇವರು ಒಂದು ದಾಖಲೆಯನ್ನು ABDಗೆ ಸರಿಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವ ರೀತಿ ಅಂತ ನೋಡೋದಾದ್ರೆ ನಮ್ಮ ABD ವಿಲ್ಲರ್ಸ್ ಅವರು ಏನು ಕನ್ಸೆಕ್ಯೂಟಿವ್ ಆಗಿ ಬೆಂಗಳೂರಿನಲ್ಲಿ 55 ಸಲ 50ಕ್ಕಿಂತ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ. ಇದೀಗ ಸಾಯಿ ಸುದರ್ಶನ್ ಅವ್ರನ್ನೂ ಅವರನ್ನು ಸರಿಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಅಹಮದಾಬಾದ್ನಲ್ಲಿ ಇವರು ಕೂಡ 50ಕ್ಕಿಂತ ಹೆಚ್ಚು 55 ಸಲನೂ ಕನ್ಸೆಕ್ಯೂಟಿವ್ ಆಗಿ ಕಂಟಿನ್ಯೂ ಆಗಿ ಹೊಡ್ಕೋತಾನೆ ಬಂದಾರೆ ಸ್ನೇಹಿತರೆ. ಇದೀಗ ABD ವಿಲ್ಲರ್ಸನ್ನು ಸರಿಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸಾಯಿ ಅವರು. ಅದು ಆದ ನಂತರ ಇದೊಂದು RCBಗೆ ಏನು ದುರಾದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅತಿ ಹೆಚ್ಚು ವಿಕೆಟ್ಗಳನ್ನು ಈಗ 2025ರಲ್ಲಿ ಪವರ್ ಪ್ಲೇನಲ್ಲಿ ತಗೋದಂಥ ಪ್ಲೇಯರನ್ನು ನಾವೀಗ ನೋಡೋದಾದ್ರೆ ಮೊದಲನೇದಾಗಿ ನಮ್ಮ ಸಿರಾಜ್ ಅವರು ಬರ್ತಾರೆ ಸ್ನೇಹಿತರೆ. 7 ವಿಕೆಟ್ಗಳನ್ನ ತೊಗೊಂಡಾರೆ ಪವರ್ ಪ್ಲೇನಲ್ಲಿ. ಅದು ಆದ ನಂತರ ಖಲೀಲ್ ಅಹ್ಮದ್ ಅವರು ಬರ್ತಾರೆ ಸ್ನೇಹಿತರೆ 2ನೇ ಸ್ಥಾನದಲ್ಲಿ. ಅದು ಆದ ನಂತರ ನಮ್ಮ ಹೆಟ್ಮೈರ್ ಅವರು ಸ್ನೇಹಿತರೆ ಗೊತ್ತಿರ್ಬೋದು, ಅವರು T20 ಇತಿಹಾಸದಲ್ಲಿ ಇದೀಗ ನಿನ್ನೆ ನಡೆದ ಪಂದ್ಯದಿಂದ 5000 ರನ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ರು ಸ್ನೇಹಿತರೆ. ಅದು ಆದ ನಂತರ ಈಗ 2024 ಏನಿತ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದವರ ಪಟ್ಟಿಯನ್ನು ನೋಡ್ಕೊತ ಹೋದ್ರು ಸ್ನೇಹಿತರೆ. ಅದರಲ್ಲಿ ಕೂಡ ನಮ್ಮ ಸಾಯಿ ಸುದರ್ಶನ್ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ. ಈಗ ನೋಡೋದಾದ್ರೆ ಮೊದಲನೇದಾಗಿ ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಇವರು 19 ಇನ್ನಿಂಗ್ಸ್ಗಳಲ್ಲಿ 905 ರನ್ಗಳನ್ನ ಕಲೆ ಹಾಕಿದ್ದಾರೆ, ಇವರು ಟಾಪಲ್ಲಿ ಬರ್ತಾರೆ. 2ನೇದವರು ನಮ್ಮ ಸಾಯಿ ಸುದರ್ಶನ್ ಅವರು, ಇವರು 17 ಇನ್ನಿಂಗ್ಸ್ಗಳಲ್ಲಿ 800 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು 3ನೇದವರು ನಿಖಿಲಸ್ ಪೂರನ್ ಅವರು, ಇವರು ಕೂಡ 19 ಇನ್ನಿಂಗ್ಸ್ಗಳಲ್ಲಿ 787 ರನ್ಗಳನ್ನ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಇದೀಗ ನಮ್ಮ ಸಂದೀಪ್ ಶರ್ಮಾ ಅವರು ಸ್ನೇಹಿತರೆ T20ಯಲ್ಲಿ 200 ವಿಕೆಟ್ಗಳನ್ನು ಕಂಪ್ಲೀಟ್ ಮಾಡಿಬಿಟ್ರು ಸ್ನೇಹಿತರೆ ಇದೀಗ ಸಂದೀಪ್ ಶರ್ಮಾ ಅವರು. ಅದು ಆದ ನಂತರ ನಮ್ಮ ಸಂಜು ಸ್ಯಾಮ್ಸನ್ ಅವರು ಇದೀಗ T20 ಇತಿಹಾಸದಲ್ಲಿ 300 ಮ್ಯಾಚ್ಗಳನ್ನು ಕಂಪ್ಲೀಟ್ ಮಾಡಿದರು ಸ್ನೇಹಿತರೆ. ನಿನ್ನೆ ನಡೆದ ಪಂದ್ಯವನ್ನು ಹಿಡ್ಕೊಂಡು 300 ಮ್ಯಾಚ್ಗಳು ಇವರು ಮುಗಿದು. ನಮಗೆ ಗೊತ್ತಿರ್ಬೋದು ಸ್ನೇಹಿತರೆ, GT ಏನೈತಲ್ಲ ರೀಸೆಂಟಾಗಿ ಬಂದ ತಂಡ ಐತಿ IPLನಲ್ಲಿ. ಅವರು ಬಂದ ನಂತರ ತುಂಬಾ ಚೆನ್ನಾಗೇ ಇಂಪ್ಯಾಕ್ಟ್ ಮಾಡಿದರು. ಒಂದು ಸಲ ಟ್ರೋಫಿಯನ್ನು ಗೆದ್ದರು, ಇನ್ನೊಂದು ಸಲ ಫೈನಲ್ಗೆ ಹೋಗಿದ್ರು, ನಮಗೆ ಗೊತ್ತೈತಿ. ಅದು ಆದ ನಂತರ ಇದೀಗ 50 ಪಂದ್ಯಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಅವರು ನಮ್ಮ IPLನಲ್ಲಿ. ಸ್ನೇಹಿತರೆ ಇದಾಗಿತ್ತು ನನಗೆ ಗೊತ್ತಿದ್ದಂಥ ನ್ಯೂಸ್ಗಳು. ನಿಮಗೆ ಯಾವುದಾದ್ರೂ ಗೊತ್ತಿರೋ ದಯಮಾಡಿ ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ.